ಬ್ಯಾಂಗ್ಳೂರ್ ಫಸ್ಟ್ಗೆ ಮತ್ತೆ ಸ್ವಾಗತ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಆ ಯುವಕ ಇವತ್ತಿಗೆ ಕರೆಕ್ಟಾಗಿ 12 ದಿನಗಳ ನಂತರ ಹಸೆಮಣೆ ಏರಬೇಕಿತ್ತು. ಆದರೆ ಇಂದು ಚಟ್ಟ ಏರ್ದ. ಇದಕ್ಕೆಲ್ಲ ಕಾರಣವಾಗಿದ್ದು ಒಂದು ಇಂಜೆಕ್ಷನ್ ಅಂತೆ. ಈತ ಮಧುಕುಮಾರ್, ಬೆಂಗಳೂರಿನ ಕುಂಭಗೋಡನಹಳ್ಳಿ ನಿವಾಸಿ. ಮುಂದಿನ ತಿಂಗಳು 6ನೇ ತಾರೀಕು ಈತ ಜಾನಹಳ್ಳಿಯ ಯುವತಿಯೊಬ್ಬಳನ್ನ ಮದುವೆಯಾಗಬೇಕಿತ್ತು. ನಿನ್ನೆಯಿಂದ ಆಮಂತ್ರಣ ಪತ್ರಿಕೆ ಹಂಚಲು ಶುರು ಮಾಡಿದ್ದ. ಇಂದು ಬೆಳಗ್ಗೆ ಅದ್ಯಾಕೋ ಬಲಗೈಯಲ್ಲಿ ನೋವು ಕಾಣಿಸಿಕೊಂಡಿತ್ತು. ಇಂಥ ಟೈಮ್ನಲ್ಲಿ ಆರೋಗ್ಯ ಕಡೆಗಣಿಸಬಾರದು ಅಂತ ಪೀಣ್ಯದಲ್ಲಿರುವ ರವಿ ಕಿರ್ಲೋಸ್ಕರ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ತೆರಳಿದ. ಅಲ್ಲಿ ಮುತ್ತು ಅನ್ನೋ ಡಾಕ್ಟರ್ ಮಧುಕುಮಾರ್ಗೆ ಇಂಜೆಕ್ಷನ್ ಕೊಟ್ಟು ಮನೆಗೆ ಕಳುಹಿಸಿದ್ರು. ವಾಪಸ್ ಮನೆಗೆ ಬಂದ ಮಧು ಏಕಾಏಕಿ ಕುಸಿದು ಬಿದ್ದು ಬಿಟ್ಟ. ನೋವ್ತಾ ಇತ್ತಂತ ಹಾಸ್ಪಿಟ್ಲಿಗೆ ಹೋಗಿರೋದು, ರವಿ ಕಿರ್ಲೋಸ್ಕರ್ ಹಾಸ್ಪಿಟಲ್ಲು. ಮನೆಯಿಂದ ಒಂದು 3 ಕಿಲೋಮೀಟರ್ಸ್ ಇರುತ್ತೆ. ಅದು ಮನೆ ಕಂಪೌಂಡ್ನಲ್ಲಿರೋದು. ಅಲ್ಲಿ ನೈಟ್ ಡ್ಯೂಟಿ ಡಾಕ್ಟರ್ಸು ಇರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಒಬ್ಬ ಡಾಕ್ಟ್ರ್ ಅಂತ ಇದ್ದಾನೆ, ಅವ್ನು ನೋಡಿದ್ರೆ ಡಾಕ್ಟ್ರು ಅನಿಸ್ತಾ ಇಲ್ಲ. ಅವನು ಇಂಜೆಕ್ಷನ್ ಹಾಕಿರೋದು. ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬರೋದು ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಮನೆಗೆ ಬಂದು ಈ ಥರ ತಲೆ ಸುತ್ತಂಗಿತ್ತು, ಬಿದ್ದೋಗಿದ್ದಾನೆ. ಇಮಿಡಿಯೇಟ್ ತಿರ್ಗಾ ಕಾರಲ್ಲಿ ನಾವು ಹಾಸ್ಪಿಟ್ಲ್ ತೊಗೊಂಡಿರೋದು. ಅಲ್ಲಿ ತಗೊಂಡಷ್ಟಕ್ಕೆ ಈ ಥರ ಡೆತ್ ಆಗಿದೆ. ನಿನ್ನೆಯ ತನಕ ತುಂಬಾ ಆರೋಗ್ಯವಾಗಿದ್ದ ಮಧುಕುಮಾರ್ ಸ್ವತಃ ತಾನೇ ಓಡಾಡಿ ಮದುವೆಯ ಆಮಂತ್ರಣ ಪತ್ರಿಕೆ ಹಂಚಿದ್ದ. ಇಂದು ಬೆಳಗ್ಗೆ ಸುಮ್ಮನೆ ಕೈನೋವಿನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಕೊಟ್ಟ ವೈದ್ಯರು ಪ್ರಾಣವನ್ನೇ ತೆಗೆದು ಬಿಟ್ಟರು ಅನ್ನೋದು ಆತನ ಮನೆಯವರ ಆರೋಪ. ಕೈನೋವು ಅಂತ ಹೋಗಿದ್ದಕ್ಕೆ ಬೆಳಗ್ಗೆನೇ ಇದು ಕರ್ಕೊಂಡೋಗಿದ್ದಾರೆ. ಬಟ್ ಡಾಕ್ಟರ್ಗಳು ಯಾರೂ ಇರಲಿಲ್ಲ. ಒಬ್ಬ ಡಾಕ್ಟ್ರು, ಸೀನಿಯರ್ಸ್ ಡಾಕ್ಟ್ರ್ ಆಗಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಡಾಕ್ಟ್ರು ಅಂತ ಹೇಳ್ಕೊಂಡು ಅವ್ನು ಹುಡುಗ ಇದ್ದ. ಅವ್ನು ಡಾಕ್ಟ್ರೇ ಅಲ್ಲ. ನಾವು ಹೊಡೆದ್ಮೇಲೆ ಹೇಳ್ತಾ ಇದ್ದೆ, ನಾನು ಡಾಕ್ಟ್ರೇ ಅಲ್ಲ, ಇದು ಕೊಟ್ಟೆ, ನಾನು ಕೊಟ್ಟಿಲ್ಲ, ಇನ್ನೊಬ್ಬನ ಕೈಗೆ ಹೇಳಿದೆ, ಅವ್ನು ಕೊಟ್ಟ ಅಂತ. ಸೊ ಯಾರೂ ಸೀರಿಯಸ್ ಆಗಿ ಏನೂ ತೊಗೊಂಡಿಲ್ಲ. ರವಿ ಕಿರ್ಲೋಸ್ಕರ್ ಆಸ್ಪತ್ರೆ ಪೀಣ್ಯ ಬ್ರಾಂಚಲ್ಲಿ ಯಾರು ಏನೂ ಕೇರ್ ಮಾಡೋರು ಗತಿ ಇಲ್ಲ. ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಯಾವ ಇಂಜೆಕ್ಷನ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಇವ್ನು ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಅವ್ರು ಕೇಳಿದ್ರೆ ಇವ್ರಿಗೆ ಹೇಳ್ತಾರೆ. ಯಾರಿಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಮದುವೆ ಸಂಭ್ರಮದಿಂದ ಕೂಡಿರಬೇಕಿದ್ದ ಮಧುಕುಮಾರ್ ಮನೆಯಲ್ಲಿ ಈಗ ಸಾವಿನ ಸೂತಕ. ಮಧು ಮನೆಯವರು ರವಿ ಕಿರ್ಲೋಸ್ಕರ್ ಆಸ್ಪತ್ರೆ ಹಾಗೂ ಡಾಕ್ಟರ್ ವಿರುದ್ಧ ಪೀಣ್ಯ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಈಗ ಸಾವು ಹೇಗಾಯಿತು, ಯಾಕಾಯಿತು ಅನ್ನೋದನ್ನ ರಾಮಯ್ಯ ಆಸ್ಪತ್ರೆಯ ಪೋಸ್ಟ್ಮಾರ್ಟಂ ನಡೆಯಲಿರೋ ರಿಪೋರ್ಟ್ ಬಂದ ಮೇಲಷ್ಟೇ ಖಚಿತವಾಗಲಿದೆ. ದತ್ತರಾಜ್ ಪಡುಕೋಣೆ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಿಬಿಎಂಪಿಯ ದಕ್ಷ ಅಧಿಕಾರಿ ದೇವರಾಜ್ಗೆ ಬೆದರಿಕೆ ಹಾಕಿದ್ದ ಪ್ರಕರಣ ಈಗಾಗಲೇ ಭಾರೀ ಸುದ್ದಿ ಮಾಡಿದೆ. ಇದೀಗ ಅವರಿಗೆ ಬೆದರಿಕೆ ಹಾಕಿದ್ದ ದೃಶ್ಯಾವಳಿಗಳು CCTVಯಲ್ಲಿ ಸೆರೆಯಾಗಿವೆ. ಬಿಬಿಎಂಪಿಯ TVCC ಮುಖ್ಯಸ್ಥ ದೇವರಾಜ್ ಕಚೇರಿಗೆ 6 ಮಂದಿ ಗುಂಡಾಗಳು ನುಗ್ಗಿ ಗಲಾಟೆ ಮಾಡಿದ್ದಾರೆ. ತಾವು ಹೇಳದಂತೆ ಕೇಳದಿದ್ದರೆ ಕಚೇರಿಗೆ ಬೆಂಕಿ ಹಾಕೋದಾಗಿ ಬೆದರಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶ್ವಿನಿ ನೀಡಿದ ಸಮಗ್ರ ವರದಿ ಇಲ್ಲಿದೆ. KAS ಅಧಿಕಾರಿ ಮಹಂತೇಶ್ ಪ್ರಕರಣ, ಫಾರೆಸ್ಟ್ ಆಫೀಸರ್ ಮದನ್ ನಾಯಕ್ ಪ್ರಕರಣ, ದಕ್ಷ ಅಧಿಕಾರಿಗಳಿಗೆ ಉಳಿಗಾಲವಿಲ್ಲ ಅನ್ನೋದನ್ನ ಸಾರಿ ಹೇಳ್ತಿರುವಾಗಲೇ ಬಿಬಿಎಂಪಿಯಲ್ಲಿ ಕೂಡ ಒಬ್ಬ ಅಧಿಕಾರಿಗೆ ಬೆದರಿಕೆ ಹಾಕಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಆತನಿಗೆ ಬೆದರಿಕೆ ಹಾಕಿದ್ಯಾರು, ಅಲ್ಲಿ ಏನೆಲ್ಲ ನಡೀತು, ಇಲ್ಲಿದೆ ಚಿತ್ರಣ. ಸರ್, ಎಷ್ಟೊತ್ತರಿಂದ ಎಷ್ಟೊತ್ತ ತನಕ ಆಯಿತು, ಅದು ಯಾರೆಲ್ಲ ಬಂದಿದ್ರು? ಆ ದಿನ 21/5/2012 ಇದೆ. ಆವತ್ತು ಸಂಜೆ 4ರಿಂದ 4:15 ಗಂಟೆ ಮಧ್ಯದಲ್ಲಿ ಒಂದು 6 ಜನ ನನ್ನ ಚೇಂಬರ್ ಬಂದು ಅವರ ಏನೊಂದು TDRಗಳು ನಮ್ಮ ಫೈಲ್ಗಳು ನಮ್ಮ ರೆಫರ್ ಮಾಡಿ ಕಳಿಸಿದ್ದಾರೆ, ಅದನ್ನು ಅವ್ರಿಗೆ ಫೇವರಾಗಿ ಬರ್ಕೊಡ್ಬೇಕು, ನಾವು ಫಲಾನುಭವಿಗಳಾಗಿರ್ತೀವಿ, ಅದನ್ನು ಮಾತ್ರ ಮಾಡಿಕೊಡ್ಬೋದು ಅಂತ ಉದ್ದೇಶದಿಂದ ಅವ್ರು ಹೇಳಿರ್ತಾರೆ. ಆದರೆ ಅಲ್ಲಿ ನಾವೇನು ಮಾಡೋಕೆ ನಾವು ಕರ್ತವ್ಯ ನಿರ್ವಹಿಸಂತ ನಾವರಿಂದ
ಅದಕ್ಕೆ ಕ್ರಮಬದ್ಧವಾಗಿ ತನಿಖೆಯಲ್ಲಿ ಏನಿದೆ ಅದನ್ನೇ ನಾವು ರಿಪೋರ್ಟ್ ಕೊಡಬೇಕಾಗುತ್ತೆ. ಕಡತಗಳಲ್ಲಿ ಏನಿದು ನ್ಯೂನತೆಗಳು ಕಂಡು ಬರ್ತದೆ ಅಥವಾ ನಾವು ತನಿಖೆಯಿಂದ ನಾವು ಏನೊಂದು ಸಬಾರ್ಡಿನೇಟ್ ಇಟ್ಟು ನಾವು ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಸೂಪರ್ ಇಂಜಿನಿಯರ್ ಆಗಿ ಏನೇನು ಸ್ಥಳ ಪರಿಶೀಲನೆ ನಮಗೆ ವಾಸ್ತವಿಕ ಕಂಡು ಬಂದಿತ್ತು ಅದನ್ನೇ ನಾವು ವಿವರಿಸಿ ಎಲ್ಲ ಒಂದು ರಿಪೋರ್ಟ್ ಕೊಡುವಂಥ ಪರಿಸ್ಥಿತಿ ನಾವು ಅದೇ ಯಾವೆಲ್ಲ ವಲಯದ TDR ಸ್ಕ್ಯಾಮ್ಗೆ ಸಂಬಂಧಪಟ್ಟ ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ರಿ? ಅದು ನಾವು ಮಹದೇವಪುರ ಮತ್ತು ಯಲಹಂಕ ಸಂಬಂಧಪಟ್ಟಂಥ ಕಡತಗಳನ್ನು ಪರಿಶೀಲನೆ ಮಾಡಿಕೊಟ್ಟಿದ್ದೀವಿ ರಿಪೋರ್ಟ್. ಓಕೆ, ನಿಮಗೆ ಕಮಿಷನರ್ ಬರೆದಿದ್ರಾ ಸರ್ ಮಾಡಬೇಕು ಏನಂತ ಆದೇಶ ಮಾಡಿದ್ರು? ಅದು ನನಗೆ ಫೈಲ್ಸ್ 3 ಕಡತಗಳು ಸಲ್ಲಿಸಿದ್ರು. 3 ಫೈಲ್ಸಿಂದ ಸೇರಿ 31 ಒಂದು ಪ್ರಾಪರ್ಟಿ ಸಂಬಂಧಪಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟ 3 ಕಡತಗಳು ಸಪ್ರೇಟಾಗಿ ರಿಪೋರ್ಟ್ ಮಾಡಿ ಕಳಿಸಿರ್ತಾರೆ. ಓಕೆ, ಈಗ ಯಾವ ರೀತಿಯ ಭದ್ರತೆಯನ್ನು ಕೇಳ್ತಾ ಇದ್ರೆ? ಈಗ CCTVಯಲ್ಲಿ ಕೂಡ ದೃಶ್ಯಾವಳಿಗಳು ಬಹಿರಂಗವಾಗಿದೆ. ಈಗ ಏನಾದರೂ ನೀವು ಹೆಚ್ಚಿನ ಭದ್ರತೆಯನ್ನು ಕೇಳ್ತೀರಾ ಹೇಗೆ? ನಾನು ಭದ್ರತೆ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಗೊತ್ತು, ಯಾವ ಥರ ಭದ್ರತೆ ಕೂಡ ಅವ್ರು ಕೊಡ್ತಾ ನನಗೆ ವಿಶ್ವಾಸ ಇದೆ. ಆದರೆ ಈಗ ಏನೊಂದು ಆಗಿದೆ ಅದ್ರ ಬಗ್ಗೆ ನಾನೇನು ಹೇಳಿದೆ ಅಂದರೆ, ಈ ಒಂದು CCTVದು ಒಂದು ರೆಕಾರ್ಡಿಂಗು ಫೈಂಡಿಂಗ್ಸ್ ಏನು ಬಂದಿದೆ ಅದನ್ನು ನಾನು BMTP ಒಂದು ತನಿಖೆಗೆ ಒಳಪಡಿಸಿ ಅಂತ ನನ್ನ ಮೇಲಧಿಕಾರಿಗಳ ಮುಖಾಂತರ ನಾನು ಫಾರ್ವರ್ಡ್ ಮಾಡಿ ಕಳಿಸಿದ್ದೀನಿ ಸರ್. ಯಾರು ಅಂತ ಏನಾದರೂ ನೀವು ಯಾವ ಥರ ನೋಡಿದ್ರಾ? ಅವರಲ್ಲಿ ಯಾರು ನಿಮಗೆ ಏನಾದ್ರು ಐಡೆಂಟಿಫೈ ಮಾಡೋಕ್ಕಾಯ್ತಾ? ನಿಮಗೆ ಏನಾದ್ರು ಗೊತ್ತಿದ್ರಾ ಅವರು? ಇಲ್ಲ, ಇದೆಲ್ಲ ಹೊಸ ಮಕ್ಕಳು ನಾನು ಯಾವತ್ತೂ ನೋಡಿರಲಿಲ್ಲ ಅವರಿಗೆ. ಅಲ್ಲ, ಬೆದರಿಕೆಯಿಂದ ಫೋನ್ ಕಾಲ್ಗಳು ಮಾಡ್ತಾಯಿದ್ರು, ಬಟ್ ಪರ್ಸ್ನಲಿ ಈ ಥರ ಮುಂದೆ ಬಂದು ಮಾತಾಡಿದ್ದೆ ಫಸ್ಟ್. ಯಾಕೆ ಅನ್ಸುತ್ತೆ ಸರ್ ಈ ಥರ ಬೆದರಿಕೆಗಳು ನಿಮಗೆ ಯಾಕೆ ಬರ್ತಾ ಇದೆ ಅನ್ಸುತ್ತೆ? ನನಗೆ ಗೊತ್ತಿಲ್ಲ. ಅದು TDR ಇದೆ ಫಸ್ಟ್ ರೆಫರ್ ಮಾಡಿದ್ದು ನಮಗೆ. ಫಸ್ಟ್ ಇದೆ TDRಗಳು ನಮ್ಗೆ ರೆಫರ್ ಆಗ್ತಾ ಇರಲಿಲ್ಲ, ಬರೀ ಕಾಮಗಾರಿ ಸಂಬಂಧ ಮಾತ್ರ ಬರ್ತಾಯಿತ್ತು. TDR ಇದೆ ಫಸ್ಟ್ ಟೈಮ್ ನಮ್ಗೆ ಬಂದಿರೋದ್ರಿಂದ. ಯಾವುದೇ ಒಂದು ಸ್ಕ್ಯಾಮ್ಗೆ ಸಂಬಂಧಪಟ್ಟಂಥ ಒಂದು ತನಿಖೆ ಶುರುವಾದಾಗೆಲ್ಲ ಬೆದರಿಕೆಗಳು ಶುರು ಆಗ್ಬಿಡುತ್ತೆ, ಹೇಗೆ ಅಂತ ಇದು? ಅಲ್ಲ, ಅದ್ರ ಬಗ್ಗೆ ನಾನು ಹೇಳಕ್ಕೆ ನಮ್ಮ ಕರ್ತವ್ಯ ನಿರ್ವಹಿಸ ನಾವು ಸಿದ್ಧರಾಗಿ ಕಟಿಬದ್ಧರಾಗಿರ್ತೀವಿ ಅಂತ ನಾನು ಹೇಳ್ತೀನಿ. ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಿಮ್ಮ ಪಾಲಿಗೆ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ ಅಂತ ಈ ಹಿಂದೆಲ್ಲ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ದಕ್ಷತೆಯಿಂದ ಕೆಲಸ ಮಾಡೋಕ್ಕೆ ಹೋದರೆ ನಿಮಗೆ ಸಿಗೋದು ಕೇವಲ ಧಮಕಿ, ಬೆದರಿಕೆ ಕರೆಗಳು ಮಾತ್ರ. ಹೌದು, BBMP ಅಧಿಕಾರಿ ದೇವರಾಜ್ ಪಾಲಿಗೆ ಕೂಡ ಸಿಕ್ಕಿರೋದು ಇಂಥದ್ದೇ ಬೆದರಿಕೆ ಕರೆಗಳು ಮತ್ತು ಬೆದರಿಕೆಗಳು. ಇನ್ನಾದರೂ BBMP ಸೂಕ್ತ ಭದ್ರತೆಯನ್ನು ಒದಗಿಸಿ ಅಧಿಕಾರಿಗಳಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅನ್ನೋದು ಎಲ್ಲರ ಆಗ್ರಹ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಮ್ನ ಚಿನ್ನಕ್ಕೆ 27,230 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 240 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,000 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 270 ರೂಪಾಯಿ ಇಳಿಕೆಯಾಗಿದೆ. ಈಗ ವಿಲನ್ ಚಿತ್ರದ ಮತ್ತೊಂದು ಹಾಡನ್ನ ನೋಡಿಕೊಂಡು ಬ್ರೇಕ್ ತಗೋಣ. ಬ್ಯಾಂಗ್ಳೂರ್ ಫಸ್ಟ್ ಮತ್ತೆ ವಾಪಸ್ ಬರುತ್ತೆ. ದಿನದು ಇಲ್ಲ ಅನ್ನುತ್ತಾ ನಾನು ನಲ್ಲನಾಗುತ್ತೀನೇನು ಎಂಥ ಚಮತ್ಕಾರ.